ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒನ್ಸ್ ಅಗೇನ್ GDCC ಬಗ್ಗೆನೇ ಒಂದು ಸಣ್ಣದಾದ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಏನಪ್ಪಾ GDCC ಅಲ್ಲಿ ಒಂದು ವಿಡಿಯೋ ಅಂದ್ರೆ, ಇವತ್ತು GDCC ಎಕ್ಸ್ಚೇಂಜ್ ಬರುತ್ತೆ ಅನ್ನೋ ಒಂದು ಸೂಚನೆ ಸಿಕ್ಕಿದೆ. ಸೊ ಇನ್ನೂ ಲಾಂಚ್ ಆಗಿಲ್ಲ, ಎಕ್ಸ್ಚೇಂಜ್ ಬರುತ್ತೆ ಅನ್ನೋ ಒಂದು ಸೂಚನೆ ಸಿಕ್ಕಿದೆ. ಅದು ಆಲ್ರೆಡಿ ವೆಬ್ಸೈಟ್ ಎಲ್ಲ ರೆಡಿ ಇದೆ ಅಂತ ನಮಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. GDCCexchange.com ಅಂತ ನೀವು ಕ್ಲಿಕ್ ಮಾಡಿ ಅಲ್ಲಿ ರಿಜಿಸ್ಟರ್ ಮಾಡ್ಕೋಬಹುದು. ಸೊ ಇವತ್ತು ಹೇಗೆ ರಿಜಿಸ್ಟರ್ ಮಾಡೋದು ಅನ್ನೋದನ್ನ ನಾನು ತೋರಿಸ್ತೀನಿ ನಿಮಗೆ. ಹೇಗೆ ರಿಜಿಸ್ಟರ್ ಮಾಡೋದು, ಹೇಗೆ ಲಾಗಿನ್ ಆಗೋದು, ಆಮೇಲೆ KYC ಎಲ್ಲ ಎಲ್ಲಿ ಮಾಡ್ಬೇಕಲ್ಲಿ, ಅದ್ರ ಬಗ್ಗೆ ಎಲ್ಲ ಇವತ್ತು ಮಾತಾಡೋಣ. ಸೊ ಡೈರೆಕ್ಟ್ ಆಗಿ ನಾನು ಟೈಮ್ ವೇಸ್ಟ್ ಮಾಡ್ದಂಗೆ ಮೊಬೈಲ್ ಸ್ಕ್ರೀನ್ ಕರ್ಕೊಂಡು ಹೋಗ್ತೀನಿ ನಿಮ್ಮೆಲ್ಲರೂ. ಸೊ ಸ್ನೇಹಿತರೆ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಹೆಂಗೆ ರಿಜಿಸ್ಟರ್ ಆಗೋದು GDCC ಎಕ್ಸ್ಚೇಂಜ್ಗೆ ಅಂತ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಹಾಕಿದ್ದೀನಿ. ಆ ಲಿಂಕ್ ಮೇಲೆ ಸುಮ್ಮನೆ ಕ್ಲಿಕ್ ಮಾಡಿ. ಕ್ಲಿಕ್ ಆಗ್ಲಿಲ್ಲ ಅಂದ್ರೆ ಅದನ್ನ ಎತ್ಕೊಂಡು ಗೂಗಲ್ ಕ್ರೋಮ್ಗೋ ಅಥವಾ ಗೂಗಲ್ಗೋ ಪೇಸ್ಟ್ ಮಾಡಿ ಅಷ್ಟೇ. ಓಕೆನಾ? ಸೊ ಆ ರೆಫರಲ್ ಲಿಂಕ್ ನಾನು ಈ ಥರ ಹಾಕಿರ್ತೀನಿ ನೋಡಿ, ಬಂದಿರುತ್ತೆ ನಿಮಗೆ. ಸೊ ಆ ರೆಫರಲ್ ಲಿಂಕ್ ಮೇಲೆ ಸುಮ್ಮನೆ ನೀವು ಹಿಂಗೆ ಕ್ಲಿಕ್ ಮಾಡಿದ್ರೆ, ಸುಮ್ಮನೆ ಜಸ್ಟ್ ಈ ಥರ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವೇನ್ ಮಾಡಬೇಕು ಅಂದ್ರೆ, ಲಾಗಿನ್ ಆಗಬಾರ್ದು ಸ್ಟಾರ್ಟಿಂಗ್ಗೆ. ಓಕೆನಾ? ಇದು ಲಾಗಿನ್. ಇದು ಲಾಗಿನ್ ಆಗಬೇಡಿ ದಯವಿಟ್ಟು. ಫಸ್ಟ್ ಏನ್ ಮಾಡಿ, ಸೈನ್ ಅಪ್ ಅಂತ ಇದೆಯಲ್ವಾ, ಇಲ್ಲೇ ಕಾಣ್ತಾ ಇದೆ ನೋಡಿ ಸೈನ್ ಅಪ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸರಿನಾ? ಕ್ಲಿಕ್ ಮಾಡಕ್ಕೂ ಮುಂಚೆ ಸೈನ್ ಅಪ್ ಕ್ಲಿಕ್ ಮಾಡಬೇಡಿ ಇವಾಗಲೇ. ಇಲ್ಲಿ ನಿಮ್ಗೆ ಮೇಲ್ಗಡೆ ಇಮೇಲ್ ID ಮತ್ತೆ ಪಾಸ್ವರ್ಡ್ ಕೇಳ್ತಾ ಇದೆ. ಸೊ ಇಮೇಲ್ ID, ನಿಮ್ದು ಇಮೇಲ್ ಐಡಿಗಳು ಹಾಕೊಳ್ಳಿ. ಸೊ ನಾನು ಒಂದು ಇಮೇಲ್ ID ಹಾಕ್ತಾ ಇದ್ದೀನಿ. ಪಾಸ್ವರ್ಡ್ ನಿಮ್ಗೆ ಇಷ್ಟ ಬಂದಿದ್ದು ಏನಾದರೂ ಒಂದು ಪಾಸ್ವರ್ಡ್ ಹಾಕೊಳ್ಳಿ. ಸೊ ಪಾಸ್ವರ್ಡ್ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಓಕೆನಾ? ಸೊ ಪಾಸ್ವರ್ಡ್ ಹಾಕಿದ್ಮೇಲೆ ರೆಫರಲ್ ID ಅಂತ ಇದೆ, ಅದ್ರ ಮೇಲೆ ಹಿಂಗೆ ಸುಮ್ಮನೆ ಕ್ಲಿಕ್ ಮಾಡಿ. ನಂದು ರೆಫರಲ್ ID ಅಲ್ಲಿ ಆ್ಯಡ್ ಆಗುತ್ತೆ ಅಷ್ಟೇ, ಇನ್ನೇನಾಗಲ್ಲ. ರೆಫರಲ್ ID ಮೇಲೆ ಸುಮ್ಮನೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡದೇ ಇದ್ರೂ ಪರವಾಗಿಲ್ಲ, ಬಟ್ ಹಿಂಗೆ ಸುಮ್ಮನೆ ಹಿಂಗೆ ಕ್ಲಿಕ್ ಮಾಡಿ ಅಷ್ಟೇ. ಹಿಂಗೆ ಕ್ಲಿಕ್ ಮಾಡಿದ್ರೆ ಯಾವ್ದು ರೆಫರಲ್ ID ಅಂತ ತೋರಿಸುತ್ತೆ. ಆಮೇಲೆ ನೀವು ನಿಮ್ಮ ರೆಫರಲ್ ID ಇಂದ ಬೇರೆಯವ್ರಿಗೆ ಹೆಂಗ್ ಕಳ್ಸೋದು ಅಂತ ಕೂಡ ನಾನು ಹೇಳ್ಕೊಡ್ತೀನಿ. ಇಲ್ಲಿ ಅಕ್ಸೆಪ್ಟ್ ಯೂಸರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿ. ನೋಡಿ, ಇದು ಇಷ್ಟು ಮಾಡಿದ್ಮೇಲೆ ನೀವು ಸೈನ್ ಅಪ್ ಅಂತ ಕೊಟ್ಟಿದ ತಕ್ಷಣ ನೋಡಿ, ನಿಮ್ಗೆ ಒನ್ ಟೈಮ್ ಪಾಸ್ವರ್ಡ್ ಹೇಳಿ ಅಂತ ಕೇಳುತ್ತೆ. ಸೊ ಅದು ನಿಮ್ಮ ಮೇಲ್ ಐಡಿಗೆ ಹೋಗಿರುತ್ತೆ ಪಾಸ್ವರ್ಡ್. ಸೊ ಮೇಲ್ ID ಓಪನ್ ಮಾಡ್ಕೊಳ್ಳಿ. ನೀವು ಯಾವ ಮೇಲ್ ID ಕೊಟ್ಟಿರ್ತೀರಾ ಆ ಮೇಲ್ ID ಓಪನ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ ಅಲ್ಲಿ ಬಂದಿರುತ್ತೆ ಪಾಸ್ವರ್ಡ್, ನೋಡ್ಕೊಳ್ಳಿ. 45. ಸೊ ಆ ಪಾಸ್ವರ್ಡ್ನ ಇಲ್ಲಿ ಹಾಕ್ಬಿಟ್ಟು ಸಬ್ಮಿಟ್ ಕೊಡಿ. ಸೊ ನಿಮ್ದು ಅಕೌಂಟ್ ರೆಡಿ. ಓಕೆನಾ? ಸೊ GDCC ಎಕ್ಸ್ಚೇಂಜ್ ಟು ಅಕ್ಸೆಸ್ ಯುವರ್ ಲೊಕೇಶನ್ ಅಲೋ ಅಂತ ಕೊಡ್ಬೋದು, ಏನಾದ್ರು ತೊಂದರೆ ಇಲ್ಲ ಅಂತ ನಾವೆಲ್ಲ ಕೊಟ್ಟಿದ್ದೀವಿ. ವೈಲ್ ಯೂಸಿಂಗ್ ದಿಸ್ ಆ್ಯಪ್ ಅಂತ ಕೊಟ್ಕೊಳ್ಳಿ. ಇವಾಗ ಏನು ಅಂದ್ರೆ, ಇಲ್ಲ ಆದಾಗ ಅದೇ ಲಾಗಿನ್ ಕೇಳ್ತಾ ಇದೆ. ಸರಿನಾ? ಲಾಗಿನ್ ಕೇಳಿದ್ರೆ ವೆಲ್ ಅಂಡ್ ಗುಡ್. ಇಲ್ಲಿ ಸುಮ್ಮನೆ ಹಿಂಗೆ ಹಾಕಿ ನಿಮ್ದು ಇಮೇಲ್ ಐಡಿಗಳು ಹಾಕೊಳ್ಳಿ. ಇಲ್ಲಿ ಇಮೇಲು ಪಾಸ್ವರ್ಡ್ ಏನ್ ಕೊಟ್ಟಿರ್ತೀರಾ ಅದನ್ನೇ ಹಾಕಿ. ಸರಿನಾ? ಈ ಬೈಂಡ್ IP ಅಂತಿದೆಯಲ್ಲ, ಅದನ್ನ ಸದ್ಯಕ್ಕೆ ಏನ್ ಮಾಡ್ತಿರೋ ಇಲ್ವೋ, ಅದು ಮುಂದೇನು ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಇವಾಗ ಸದ್ಯಕ್ಕೆಲ್ಲ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಲಾಗಿನ್ ಅಂತ ಕೊಡಿ. ಸೊ ಯಾಕಂದ್ರೆ ಇವಾಗ ನೀವೆಲ್ಲರೂ ಓಪನ್ ಮಾಡಿದೀರಾ, ಲಾಗಿನ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಕೆಲವರು ಲಾಗಿನ್ ಆಗಿಲ್ಲ, ಲಾಗಿನ್ ನನ್ನಂದು ಆಗ್ತಾ ಇಲ್ಲ ಅಂತ ಕೇಳ್ತಾ ಇದಾರೆ ತುಂಬಾ ಜನ. ಅವ್ರು ಏನ್ ಮಾಡಿ ಅಂದ್ರೆ, ಇಲ್ಲಿ ಮೇಲ್ಗಡೆ 3 ಲೈನ್ ಇದೆ ನೋಡಿ, ಇದು ಚಿಕ್ಕದು ನೋಡಿ, ಇದು ತೋರಿಸ್ತೀನಿ ಇನ್ನೊಂದ್ಸರಿ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಒಂದು ಮನುಷ್ಯಂದು ಸಿಂಬಲ್ ಕಾಣ್ತಾ ಇದೆಯಾ, ಅಂದ್ರೆ ಒಂದು ಮನುಷ್ಯಂದು ಫೇಸ್ ಸಿಂಬಲ್ ಇದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ನೀವು ಡೈರೆಕ್ಟ್ ಆಗಿ ಲಾಗಿನ್ ಆಗ್ಬೋದು. ಅಲ್ಲಿ ಕೆಲವೊಂದ್ಸರಿ ಲಾಗಿನ್ ಆಗ್ತಿಲ್ಲ ಅಂತಿರಲ್ಲ, ಅವಾಗ ಈ ಇಮೇಲ್ ID ಪಾಸ್ವರ್ಡ್ ಹಾಕಿದ್ಮೇಲೆ ಈ 3 ಲೈನ್ ಮೇಲೆ ಹೋಗಿ ಅದನ್ನ ಕ್ಲಿಕ್ ಮಾಡಿದ್ರೆ ಲಾಗಿನ್ ಆಗುತ್ತೆ. ಸೊ ಇಷ್ಟು ಇವಾಗ ಸದ್ಯಕ್ಕೆ ಪ್ರೊಸೀಜರ್. ಇಲ್ಲಿ ಬೇಕಂದ್ರೆ ನಿಮ್ ಫೋನ್ ನಂಬರ್ ಆಡ್ ಮಾಡ್ಕೊಳ್ಳಿ. ಈ ಜಾಗದಲ್ಲಿ ಅಪ್ಡೇಟ್ ಪ್ರೊಫೈಲ್ ಅಂತ ಇದೆಯಲ್ಲ ಕೆಳಗಡೆ, ಇದನ್ನ ಕ್ಲಿಕ್ ಮಾಡ್ಬಿಟ್ಟು ನಿಮ್ ಫೋನ್ ನಂಬರ್ ಆಡ್ ಮಾಡ್ಕೊಳ್ಳಿ. ಆಮೇಲೆ ಇವಾಗ ನೀವು ಬೇರೆಯವ್ರಿಗೆ ನಿಮ್ಮ ರೆಫರಲ್ ಲಿಂಕ್ ನ ಕಳಿಸ್ಬೇಕು ಅಂದ್ರೆ ಅದು ಹೇಗೆ ಅಂತ ಹೇಳ್ತೀನಿ ನೋಡಿ. ಅದು ಕೂಡ
ವೆರಿ ಸಿಂಪಲ್. ಇಲ್ಲೊಂದು ಆರೋ ಮಾರ್ಕ್ ಕಾಣ್ತಾ ಇದೆಯಾ, ಅದ್ರ ಮೇಲೆ ಸುಮ್ಮನೆ ಕ್ಲಿಕ್ ಮಾಡಿ. ಕೆಳಗಡೆ ನಿಮ್ಗೆ ಮೈ ರೆಫರಲ್ಸ್ ಅಂತ ಕಾಣ್ತಿದ್ಯಾ, ಸೊ KYC ಅಂತಾನು ಇಲ್ಲಿ ಕಾಣ್ತಾ ಇದೆ ನೋಡ್ಬೋದು. KYC ಯಾರು ಬೇಕೋ ಅದು ಮಾಡ್ಕೊಂಡ್ಬಿಡ್ಬೋದು KYC. ಸೊ ಇವಾಗ ನಾನು ಮೈ ರೆಫರಲ್ಸ್ ಬಗ್ಗೆ ಹೇಳ್ತೀನಿ. ಮೈ ರೆಫರಲ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಸುಮ್ಮನೆ ಕ್ಲಿಕ್ ಮಾಡಿ. ಸೊ ಇವಾಗ ನೋಡಿ, ನನ್ನ ಅಂಡರ್ ಅಲ್ಲಿ ಆಲ್ರೆಡಿ ಎಷ್ಟು ಜನ ಆಗಿದ್ದಾರೆ ಅಂತ ಎಲ್ಲ ಅಲ್ಲಿ ತೋರಿಸುತ್ತೆ. ಮಾಡ್ಕೊಂಡು ಹೋದಾಗ ನಿಮ್ದು ಎಷ್ಟು ಜನ ಇದ್ದಾರೆ ಏನೋ ಅಂತ ತೋರಿಸುತ್ತೆ. ಸೊ ಇಲ್ಲಿ ನೀವೇನ್ ಮಾಡ್ಬೇಕು, ಇಲ್ಲಿ ರೆಫರಲ್ ಲಿಂಕ್ ಅಂತ ಕಾಣ್ತಾ ಇದೆಯಾ, ಇದು ನಿಮ್ಮ ರೆಫರಲ್ ಲಿಂಕ್. ಇವಾಗ ನಾನು ನನ್ನ ರೆಫರಲ್ ಲಿಂಕ್ ಅಲ್ಲಿ ಹಾಕಿದ್ದೆ. ಸೊ ನನ್ನ ರೆಫರಲ್ ಮುಖಾಂತರ ಇವರು ಮಾಡ್ಕೊಂಡಿದ್ದಾರೆ. ಸೊ ಈ ತರ ಇಲ್ಲಿ ಇವಾಗ ಇನ್ನೊಂದು ID ಓಪನ್ ಮಾಡಿದಾರಲ್ಲ, ಅವರ ರೆಫರಲ್ ಲಿಂಕ್ ಇದು. ಸೊ ಅವ್ರು ಬೇಕು ಅಂದ್ರೆ ಬೇರೆಯವ್ರಿಗೆ ಕಳಿಸ್ಬಿಟ್ಟು ಅವ್ರ ರೆಫರಲ್ ಲಿಂಕ್ ಇಂದ GDCC ಎಕ್ಸ್ಚೇಂಜ್ ನ ಮಾಡಿಸ್ಬೋದು. ಓಕೆನಾ. ನೋಡಿ, ಇದನ್ನ ಕ್ಲಿಕ್ ಮಾಡ್ಬೇಕು. ಇಲ್ಲಿ ರೆಫರಲ್ ಲಿಂಕ್ ಅಂತ ಅಂದ್ರೆ ಸುಮ್ಮನೆ ಇದನ್ನ ಕ್ಲಿಕ್ ಮಾಡಿ ಅಷ್ಟೇ. ಇದನ್ನ ಕ್ಲಿಕ್ ಮಾಡ್ಬಿಟ್ಟು ವಾಟ್ಸಪ್ ಅಲ್ಲೋ ಯಾವ್ದೋ ಅವ್ರಿಗೆ ಕಳಿಸಿ ಅವರು ಓಪನ್ ಮಾಡ್ಕೋತಾರೆ, ಲಾಗಿನ್ ಮಾಡ್ಕೋತಾರೆ. ಓಕೆನಾ. ಸೊ ಇಷ್ಟು ನಿಮ್ಗೆ ಇವತ್ತಿನ ವಿಷಯದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ವಿಡಿಯೋದಲ್ಲಿ, ಹೀಗೆ ಲಾಗಿನ್ ಆಗೋದು GDCC ಎಕ್ಸ್ಚೇಂಜ್. ಓಕೆನಾ. ಸೊ ನಾನು ಮೊಬೈಲ್ ಸ್ಕ್ರೀನ್ ಇಂದ ಎಕ್ಸಿಟ್ ಆಗ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಮೊಬೈಲ್ ಸ್ಕ್ರೀನ್ ನ ನೋಡಿದ್ರೆ ಅನ್ಸುತ್ತೆ ನಿಮ್ಗೆಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. GDCC ನ ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಳೋದು, ಹೇಗೆ ಲಾಗಿನ್ ಆಗೋದು, KYC ಎಲ್ಲ ಹೆಂಗ್ ಮಾಡೋದು, ಅದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ಇದೇ ತರ ಇನ್ನೂ 10 ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಫಿನಾನ್ಸ್ ಗುರು ಕನ್ನಡ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ವಿಡಿಯೋಸ್ನ ಬೇರೆಯವ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತಿನ ವಿಡಿಯೋನ ಮುಗಿಸೋ ಸಮಯ ಬಂದಿದೆ. ಶುಭೋದಯ ಫ್ರೆಂಡ್ಸ್.